ಎಲ್ಲ ನಾಡಿನ ನನ್ನ ರೈತ ದೇವರುಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಾವು ಇಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದಿದ್ದೀವಿ. ನಮ್ಮ ಚುಕ್ಕಿ ಅಕ್ಕರ್ ಇರ್ಬೋದು, ಪ್ರಕಾಶ್ ಸರ್ ಇರ್ಬೋದು, ಮಂಜಣ್ಣ ಇರ್ಬೋದು, ಅವೆಲ್ಲ ಭೇಟಿಯಾಗಿರ್ತಕ್ಕಂಥ ಸಂದರ್ಭ. ಮೊನ್ನೆ ದಿನ ನಾವು ಏನೋ DCC ಬ್ಯಾಂಕ್ ಇವತ್ತಿನ ಸೊಸೈಟಿಗಳದಾವು ಹಳ್ಳಿಯಲ್ಲಿ ಎಕರೆಗೆ 1,00,000 ರೂಪಾಯಿ ಬಡ್ಡಿ ರೈತ ಇವತ್ತು ತಾವು ಸಾಲ ಕೊಡಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ವೆರ್ಚ ಡಬಲ್ ಆಗಿದಾವು, 4 ಪಟ್ಟಾಗ್ಯಾವು. ತಾವು ಕೊಡ್ತಕ್ಕಂಥ ಸಾಲ ಇವತ್ತು ಬೆಳಿಲಿಕ್ಕೆ ಸಾಲಂಗಿಲ್ಲ, ಈ ನಾಡಿಗೆ ಅನ್ನ ಹಾಕಕ್ಕೆ ಸಾಲಂಗಿಲ್ಲ. ಅದ್ರ ಸಂಬಂಧ ತಾವು ಎಕರೆಗೆ 1,00,000 ರೂಪಾಯಿ ಕೊಡಬೇಕು ಅಂತೇಳಿ ನಾವು ಹೋರಾಟನ ಇವತ್ತೆಲ್ಲರ ರೈತರ ನೇತೃತ್ವ ಮಾಡಬೇಕಂತ ತೀರ್ಮಾನ ಮಾಡಿರ್ತಕ್ಕಂಥ ಚರ್ಚೆ. ಅದಕ್ಕೆ ನಮ್ಮ ಭಾಗದ ಆಗಿರ್ತಕ್ಕಂಥ ಅಣ್ಣಾ ಸಾಹೇಬ ಮಾಜಿ MP ಅವರು, ಅವ್ರ ಮನೆಯಲ್ಲಿ ಈಗ ಅವ್ರ ಪತ್ನಿಯವರು ಕೂಡ ಶಾಸಕರಿದ್ದಾರೆ. ಅವ್ರು ಮೊನ್ನೆ ರೈತರಿಗೆ ಏನು ಹೇಳ್ತಾರಪ್ಪ ಅಂದ್ರೆ, ರೈತರಿಗೆ ಕೊಟ್ಟಪ್ಪ ಅಂದ್ರೆ DCC ಬ್ಯಾಂಕ್ ಅಂದ್ರೆ ಲಾಸ್ ಆಕ್ಕತ್ತಿ ಅನ್ನುವಂಥ ಪದ ಹೇಳ್ತಾರೆ. ಆದರೂ ರೈತರನ್ನ ಚುನಾವಣೆ ಒಳಗೆ ಅವ್ರಿಗೆ ಓಟ್ ಹಾಕಿ ಅದು ರೈತರ ಬ್ಯಾಂಕ್ ಐತಿ, ನಾವು ರೈತರ ಸಂಬಂಧ ಬ್ಯಾಂಕ್ ಐತಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ಇವತ್ತು ಉಡಾಪೆಯನ್ನು ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೋ ಅದು ಇಡೀ ನಾಡಿನ ರೈತರಿಗೆ ಬೇಜಾರಾಗೈತಿ. ತಕ್ಷಣ ಕ್ಷಮೆ ಕೇಳಿ 1,00,000 ರೂಪಾಯಿ ಹೆಂಗೆ ರೈತರಿಗೆ ಕೊಡಿಸ್ಬೇಕು ಅನ್ನುವಂಥ ಚಿಂತನೆ ಒಳಗೆ ಭಾಗವಹಿಸಬೇಕು ಅನ್ನೋದು ಇಡೀ ನಾಡಿನ ರೈತರ ಚಿಂತನೆ ಐತಿ. ತಾವು ಮೋಸ ಮಾಡಿ ದುಡ್ಡು ಮಾಡ್ಬೋದು, ಆದರೆ ರೈತರ ಆ ರೀತಿ ಇಲ್ಲ. ನಾವು ಒಕ್ಕಲ್ತನದಾಗ ಅದ ಬಂಡವಾಳ, ನಮ್ಗೆ ಅದ ಬಿಸ್ನೆಸ್ಸ, ನಾವು ಅಲ್ಲೇ ಲಾಭ ತಕ್ಕೋಬೇಕಾಗೈತಿ. ನೀವಲ್ಲ, ನಿಮ್ಮ ಮನೆದೇವ್ರುಗಳು ರೊಕ್ಕ ಕೊಡ್ಬೇಕಾಗೈತಿ. ಸರ್ಕಾರಗಳು ನಿಮ್ಗೆ ಊಟಕ್ಕೆ ನಾಡಿಗೆ ಅನ್ನ ಹಾಕತ್ತು, ಅದಕ್ಕಾಗಿ ನೀವು 1,00,000 ರೂಪಾಯಿ ಕೊಡಲೇಬೇಕು. ಅದಕ್ಕೆ ಇಡೀ ರಾಜ್ಯದ ನಾವೆಲ್ಲ ಕೂಡ ರೈತರು ಕೂಡ ರೆಡಿ ಆಗಿದ್ವು ಅಂತೇಳಿ ಇವತ್ತು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಪ್ರತಿಕ್ರಿಯೆಯಾಗಿ ನಮ್ಮ ಮಂಜು ಕಿರಣ್ ಕೂಡ ಮಾತಾಡ್ತೀವಿ. ನಮಸ್ಕಾರ. ಈಗ ತಾನೇ ಕೇಳಿಬಂತು ಅಣ್ಣಾ ಸಾಹೇಬ್ ಜೊಲ್ಲೆಯವರು ಏನೋ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು. ರೈತರಿಗೆ ಸಾಲ ಕೊಟ್ಟರೆ ಬ್ಯಾಂಕ್ ಹಾಳಾಗುತ್ತೆ ಅಂತ. ರೈತರಿಗೆ ಸಾಲ ಕೊಟ್ಟರೆ ಬ್ಯಾಂಕ್ ಹಾಳಾಗಲ್ಲ. ಆಮೇಲೆ ಅವರು ಮಾಜಿ MP ಅಂತಲೂ ಗೊತ್ತಾಯಿತು. ಆ ಪುಣ್ಯಾತ್ಮನ ಮಾಜಿ ಮಾಡಿದಂಥ ಎಲ್ಲ ಮತದಾರರಿಗೆ ನನ್ನ ನಮಸ್ಕಾರ. ಇಂಥವ್ರಿಗೆ ಮಾಜಿನೇ ಮಾಡಬೇಕು, ಇವರಿಗೆ ಹಾಲಿ ಮಾಡಬಾರ್ದು. ರೈತರು ದುಡ್ಡು ಕಟ್ಟಕ್ಕಾಗಲ್ಲ ಅಂತ ಏನು ಹೇಳ್ತಿದ್ದಾರೆ, ಸ್ವಾಮಿ ಶಶಿಕಲಾ ಜೊಲ್ಲೆ ಅವರು ನಿಮ್ಮ ಮನೆಯವರೇ ಅಂತಲೇ ಗೊತ್ತಾಯಿತು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರೇ, ನಮ್ಗೆ ಯಾಕೆ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತ ಹೇಳಿದ್ರೆ, ನಮಗೆ ಬರಬೇಕಾಗಿದ್ದು ಮೊಟ್ಟೆ ಕಾಸು ನಿಮ್ಮ ಬ್ಯಾಂಕಿಗೆಲ್ಲೋ ಬಂತು ಅಂತ ಸರಿ ಕೇಳ್ಕೊಟ್ಟಿದ್ವಿ. ಆ ದುಡ್ಡು ನಮಗೆ ಬಂದ್ಬಿಟ್ರೆ ನಾವು ಬಂದು ಕಟ್ಬೋದು. ಮೊಟ್ಟೆ ನೀವು ಹೊಟ್ಟೆ ತುಂಬಿಸ್ಕೊಂಡ್ರೆ ನಾವೆಲ್ಲಿಗೆ ಕಟ್ಟೋಕ್ಕಾಯ್ತದೆ? ನಮ್ಮ ಹೊಟ್ಟೆ ಖಾಲಿ, ನಮ್ಮ ಹೊಟ್ಟೆನೇ ಖಾಲಿ ಅಂದರೆ ಸಾಲಾಗ್ತದೆ, ತುಂಬಿಸೋಕ್ಕಾಗಲ್ಲ. ಸೊ ನಮ್ಮ ಮೊಟ್ಟೆ ಕಾಸು ಕದೀಲಿಲ್ಲ ಅಂತಂದರೆ ನಾವು ಬ್ಯಾಂಕು ಇದನ್ನು ತುಂಬಿಸ್ಬೋದು, ನಮ್ಮ ಸಾಲ ತುಂಬಿಸ್ಬೋದು. ಆದರೆ ನಿಮ್ಮ ಪರಮ ಜ್ಞಾನಕ್ಕೆ ನಿಮ್ಮೊಂದು ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಭಾರತದಲ್ಲಿರುವಂತಹ ಏನು ಕಾರ್ಖಾನೆಗಳಿದ್ದಾವೆ ಅದರಲ್ಲಿ 80% ರಾ ಮೆಟೀರಿಯಲ್ ಏನು ಬರುತ್ತೆ ಅದು ಈ ರೈತರು ಬೆಳೆಯೋದನ್ನೇ. ಈ ರೈತರು ಬೆಳೆಯೋ ರಾ ಮೆಟೀರಿಯಲಲ್ಲಿ ನೀವು ಏನೋ ಫ್ಯಾಕ್ಟ್ರಿಗಳನ್ನ ಶುರು ಮಾಡ್ತೀರಿ. ಆ ಫ್ಯಾಕ್ಟ್ರಿಗಳಿಗೆ ಕೊಡೋ ದುಡ್ಡು ನಿಮ್ಗೆ ವಾಪಸ್ ಬರ್ತದೆ, ಆದರೆ ರೈತನ ಕೊಡೋ ದುಡ್ಡು ವಾಪಸ್ ಬರಲ್ಲ ಅಂತ ಹೇಳ್ತಿರಲ್ಲ. ನಿಮಗೆ ದೇವ್ರ ಬುದ್ಧಿ ಕೊಡಲಿ ಅಂತ ಮಾತ್ರ ನಾನು ಕೇಳ್ಕೊಳ್ಬೋದೆ. ಇನ್ನೊಂದು ನಿಮ್ಮ ಮಾಹಿತಿಗಿರಲಿ, ಈ ದೇಶದಲ್ಲಿ 65% ಉದ್ಯೋಗ ಸೃಷ್ಟಿ ಮಾಡಿಕೊಟ್ಟಿರೋದು ರೈತನ ಬೆಳೆಯುವಂಥ ಏನು ನಮ್ಮ ಬೆಳೆಗಳಿದ್ದಾವೆ ಇದ್ರ ಮೇಲೆ 65% ಉದ್ಯೋಗಗಳು ಸೃಷ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. 2 ಇಲಾಖೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು 3-4 ಮಂತ್ರಿಗಳ ಕೆಲಸ ಕೊಟ್ಬಿಟ್ಟು ಅಯೋಗ್ಯರನ್ನ ನಾವು ಇಟ್ಕೊಂಡಿದ್ದೀವಿ, ಕೃಷಿ ಮಂತ್ರಿ, ಆ ಮಂತ್ರಿ, ಈ ಮಂತ್ರಿ ಅಂತೆಲ್ಲ. ನೀವೆಲ್ಲ ಬದುಕ್ತಾ